ಫೋನು ರಾಂಗ್ ನಂಬರ್. ಅದೇನಕ್ಕೆ ನಿಮ್ ನಂಬರ್ಗೆ ಬಂತು? ನಿಮ್ ನಂಬರ್ ಯಾರು ಕೊಟ್ಟಿರೋದು ಅವ್ರಿಗೆ? ಕರೆಕ್ಟ್ ನನ್ನ ನಂಬರ್ಗೆ ಬಂದ್ರೆ ಅದು ಹೆಂಗೆ ರಾಂಗ್ ನಂಬರ್ ಆಗುತ್ತೆ? ಮತ್ತೆ ಪ್ರಪಂಚದಲ್ಲಿ ಅಷ್ಟೊಂದು ನಂಬರ್ ಇದ್ದಾವ ತಾನೆ, ನಿಮ್ ನಂಬರ್ಗೆ ಯಾಕೆ ಬರ್ಬೇಕು ಅಂತ ನೋಡ. ಕ್ರಿಕೆಟ್ ನಲ್ಲಿ ನೋ ಬಾಲಿಗೆ ಔಟ್ ಆಗೋನು, ಸಂಸಾರದಲ್ಲಿ ಗಂಡನ ಮೇಲೆ ಡೌಟ್ ಪಡೋ ಹೆಂಡತಿ, ಇವ್ರಿಬ್ರು ಉದ್ದಾರ ಆಗಿದ್ದು ಹಿಸ್ಟ್ರಿಲೇ ಇಲ್ಲ. ಇಲ್ಲೋಡೆ, ಡೌಟು ಅನ್ನೋದು ಮುಂದೆ ಬಾಗ್ಲಿಂದ ಬಂದ್ರೆ, ಸಂತೋಷ ಅನ್ನೋದು ಹಿತ್ಲ ಬಾಗ್ಲಿಂದ ಸ್ವಯಂ ಅಂತ ಹೋಗ್ಬಿಡುತ್ತೆ. ನೀವು ಮೊದ್ಲು ಗಂಡಸ್ರು ಹಿತ್ಲ ಬಾಗ್ಲಲ್ಲಿ ಓಡಾಡೋದು ಕಮ್ಮಿ ಮಾಡಿ, ಆವಾಗ ನಮ್ ಡೌಟೇ ಬರ್ತಿಲ್ಲ. ಲೇ ಇವಳೆ ಮುಚ್ಕೊಂಡ್ ಮಲ್ಕ. ಏನ್ರಿ ಏನೋ ಅವಳು ತುಂಬಾ ಚೆನ್ನಾಗಿದ್ದಾಳ. ಯಾರೇ? ಅದೇ ನಿಮ್ ಸೆಟಪ್ ನಾನು ಸೌತಿ. ನಿಮ್ಮ ಅವ್ನ ಆಣೆ, ನಿಮ್ಮ ಅಜ್ಜಿ ಆಣೆ, ನಿಮ್ಮ ಅವ್ನ ತಾಯಿ ಆಣೆ, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಕಣೆ. ಲೇ ನಿನಗೇನ್ ಕಮ್ಮಿ ಆಗಿದೆ ಅಂತ ಹುಡುಗಿನ ನೋಡ್ಲಿ ನಾನು? ಇನ್ನೊಂದ್ಸಲ ಹೇಳಿ. ನಿನಗೇನ್ ಕಮ್ಮಿ ಆಗಿದೆ ಅಂತ ಹುಡುಗಿನ ನೋಡ್ಲಿ? ಹೌದಲ್ವಾ? ಏನ್ರಿ 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 ಏನು? ಐ ಲವ್ ಯು. ಐ ಲವ್ ಯು ಟೂ. ಮಲ್ಕಣನ ಮಕ್ಕಂಡವಳೆ. ಎಲ್ಲಿಗ್ರಿ ಹೊರಟಿದ್ದೀರಾ? ಮನೇಲಿ ಇಷ್ಟು ಸುಂದರವಾಗಿರೋ ಹೆಂಡತಿ ಇರ್ಬೇಕಾದ್ರೆ ರಾತ್ರಿ 1 ಗಂಟೆಗೆ ಇನ್ನೊಬ್ಳು ಮನೆಗೆ ಹೋಗ್ತಿದ್ದೀರಿ ಅಂತ? ನನ್ನ ಫ್ರೆಂಡು ಟ್ರಿಪ್ ಹೋಗೋಣ ಬಾ ಅಂತ ಕರ್ದ. ನಿನಗೆ ಹೇಳಿದ್ರೆ ಎಲ್ಲಿ ಬೇಸರಾಗ್ತೀನಿ ಅಂತ ಅದಕ್ಕೆ ಒಬ್ಬನೇ ಹೊರಟೆ. ಬಾಯ್ನ ಇವತ್ 2ರಲ್ಲಿ 1 ಇತ್ಯರ್ಥ ಆಗ್ಲೇಬೇಕು. ಇರಿ ನನ್ನ ಮಾವನ್ ಕರಿತೀನಿ. ಹಂಗ ಮಾತ್ರ ಬಾಂಬಡ ಕಡೆ. ನಿಮ್ಮ ಮಾವ ಹುಣ್ಣಾಗಿರೋ ಜಾಗಕ್ಕೆ ಇರುವೆ ಬಿಟ್ಬಿಟ್ಟು ಕರ್ಕ ಪರ್ಕ ಅಂತ ಕಡಿಸ್ಬಿಡ್ತಾನೆ ಕಡೆ. ಕಡ್ಸಿ ಗಾಯ ಆದ್ರೂ ಪರವಾಗಿಲ್ಲ, ನಾ ಕರಿತೀನಿ. ಏನಾಯ್ತಮ್ಮ? ಆವಾಗಿಂದ ಮಾವ ಮಾತಾಡ್ಬೇಡ. ನೀನ್ ಮಾವ, ನಾನು ಮಾತಾಡ್ತೀನಿ. ಮದುವೆ ಆಗಿ 300 ದಿನ ಆಗಿಲ್ಲ, ಆಳೆ 600 ಸರಿ ಕರ್ಸಿದ್ದಾಳೆ. ಇವತ್ತೇನೇ ಆದ್ರೂ ಇತ್ಯರ್ಥ ಮಾಡಿ ಹೋಗ್ತಾ ಇರೋದೆ. ಏನಾಯ್ತು ಹೇಳಮ್ಮ? ಮಾತಾಡ್ಬೇಡ ನೀನು. ನೀನ್ ಮಾವನ್, ನಾನು ಮಾತಾಡ್ತೀನಿ. ಆಗ್ಲಿಂದ ಕುಟ್ಟೆಪುರದ ನಾಯಿ ತರ ನಾನು ಬಡ್ಕತಾ ಇದ್ದೀನಿ. ಏನಾದ್ರೂ ಮಾತಾಡ್ತಾ ಇದ್ದಾನೆಯಾ? ಮಾತಾಡಯಾ? ಏನಿಲ್ಲ, ಒಂದು ಫೋನ್. ಮಾತಾಡ್ಬೇಡ ನೀನು. ನೀನ್ ಮಾವನ್, ನಾನು ಮಾತಾಡ್ತೀನಿ. ಗಂಡ ಹೆಂಡತಿ ಅಂದ್ರೆ ಏನು? ಗಂಡ ಹೆಂಡತಿ ಅಂದ್ರೆ ಏನು? ವೈಫ್ ಅಂಡ್ ಹಸ್ಬೆಂಡ್ ಅನ್ಸರ್ಸ್ಕೊಂಡ್ ಹೋಗ್ಬೇಕಮ್ಮ. ಏನ್ ಹೇಳು ಮಾವ? ಮಾತಾಡ್ಬೇಡ ನೀನ್ ಮಾವನ್, ನಾನು ಮಾತಾಡ್ತೀನಿ. ಆಗ್ಲಿಂದ ಏನಾದ್ರು ಮಾತಾಡ್ತಾ ಇದ್ದೀನಿ. ನೀನ್ ನನ್ನ ಬಾಯಿಗೆ ಗುಡ್ಡ ಬಿಟ್ಕೊಂಡಿದ್ದೆ. ಮಾತಾಡಿಯಾ? ಮಾತಾಡಲೇ? ಮಾತಾಡ. ಏನಿಲ್ಲ, ಒಂದು ಫೋನ್ ಕಾಲ್ ಬಂದಿತ್ತು. ಮಾತಾಡ್ಬೇಡ ನೀನ್ ಯಾವ ಥೋಲಾಂಡಿ ಅಂತ ನಾನು ನಿನ್ನ ಹತ್ರ ಮಾತಾಡ್ಬೇಕಲ್ಲೇ? ಅವಾಗ್ಲಿದ್ದ ಮಾತಾಡು ಅಂತೀಯ, ಮಾತಾಡಕ್ ಬಂದ್ರೆ ಮಾತಾಡ್ಬೇಡ ಅಂತೀಯ. ನಿನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲ, ಅವಳ ಜೊತೆ ಮಾತಾಡ್ಕೋ. ಸೊಸೆ ಮಗ ಬಾಳ ಕೋಪ ಮಾಡ್ಕೊಬಿಟ್ಟವನೆ. ಅದೇನ್ ಹೇಳುವ? ಏನಾಯ್ತು ಗೊತ್ತಾ ಮಾವ? ನಾನೇನೋ ರಾತ್ರಿ ಆದ್ರೆ ಊಟ ಮಾಡಿ ಮಲ್ಕೊಂತೀನಿ, ಆದ್ರೆ ಇವರು ರಾತ್ರಿ 1 ಗಂಟೆಗೆ ಕಾಲ್ ಹಾಕ್ತಾರ ಮಾವ. ಅಲ್ಲ ಮಗನೆ, ಈ ಕಾಲ ಹಾಕೋ ವಿಷಯ ಎಲ್ಲ ನನ್ನ ಹತ್ರ ಯಾಕೆ? ಕರೆಕ್ಟ್ ಆಗಿ ಬಿಡಿಸೇಳು. ಓ ಮಾವ, ನಾನ್ ಹೇಳಿದ್ ಈ ಕಾಲ್ ಅಲ್ಲ ಮಾವ, ಫೋನ್ ಕಾಲು. ಫೋನ್ ಕಾಲ? ಯಾವಳ ಹತ್ರ ಹತ್ರ ಎಲ್ಲ ಮಾತಾಡ್ತಾ ಇದೀಯ? ಯಾವಳ ಹತ್ರ ಮಾತಾಡ್ತಿದ್ರಿ ಹೇಳಿ? ನಾನು ರೋಡ್ ಕಾಂಟ್ರಾಕ್ಟರ್. 1 ಗಂಟೆಗಾದ್ರೂ ಕಾಲ್ ಮಾಡ್ತೀನಿ, 2 ಗಂಟೆಗಾದ್ರೂ ಕಾಲ್ ಮಾಡ್ತಾನೆ. ಅದಕ್ಕೆ ನೀನ್ ಯಾವನ್ಲೇ? ಅಲ್ಲಮ್ಮ, ಅವರು ರೋಡ್ ಕಾಂಟ್ರಾಕ್ಟ್ ಅಂತ ಕಣಮ್ಮ. ಕಾಲ್ ಮಾಡಿದ್ರು ಓಕೆ ಮಾವ, ಕಾಲಲ್ಲಿ ಲಚ ಲಚ ಕಿಸ್ ಕೊಡೋದಾ? ಕಿಸ್ ಅಲ್ಲ, ನಾನು ರೋಡ್ ಕಾಂಟ್ರಾಕ್ಟರ್ ಅಲ್ವಾ. ನಮ್ ಲೇಬರ್ಸ್ ಅಲ್ಲ ಇವತ್ತು ಸರ್ 20 ಜಲ್ಲಿ ಲೋಡ್ ಬಂದಿದೆ ಅಂತಾರೆ. ನಾನು ಅದಕ್ಕೆ 10 ಜಲ್ಲಿ ಸಾಕಿತ್ತು ಅಂತೀನಿ. ಸರ್ 30 ಜನ ಲೇಬರ್ಸ್ ಬಂದಿದ್ದಾರೆ ಅಂತಾರೆ. ನಾನು 10 ಜನ ಸಾಕಿತ್ತು ಅಂತೀನಿ. ನಾನು ಫೋನಲ್ಲಿ ಅನ್ನೋದನ್ನ ಯಾವಳಿಗೂ ಮುತ್ತು ಕೊಡ್ತಾ ಇದ್ದೇನೆ ಅನ್ಕೊಂಡ್ರೆ ನಾನೇನೋ ಮಾಡ್ಲಿ? ಅಲ್ಲಮ್ಮ, ಅದು ಕಿಸ್ ಅಲ್ವಂತೆ, ಬಾಡಿ ಲ್ಯಾಂಗ್ವೇಜು.
ಇನ್ನೊಂದು ವಿಚಾರ ಗೊತ್ತಾ, ಇವಳಿಂದ ಎಷ್ಟು ನೋವು ಅನುಭವಿಸಿದ್ರಿ ಗೊತ್ತಾ? ಹೇಳಪ್ಪ. ಮೊನ್ನೆ ಒಬ್ಬನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಧನ ಸಹಾಯ ಮಾಡಿ ಅಂದೆ. ಅವ್ನ್ ಏನಂದ ಗೊತ್ತಾ? ಏನಂದ? ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ, ಹೆಂಡ್ತಿನ ಸಾಕೋ ಯೋಗ್ಯತಿಲ್ಲ ಅಂದ್ರೆ ನಿನ್ ಹೆಂಡ್ತಿ ಕರ್ಕೊಂಬಂದ್ ನಮ್ಮನಲ್ಲಿ ಬಿಡು, ನಾನ್ ನಿನ್ ಹೆಂಡ್ತಿನ ಸಾಕ್ತೀನಿ ಅಂತ. ಈ ವಿಚಾರ ಒಂದೇ ನಾನು ಹೇಳ್ಕೊಂಡಿಲ್ಲ ಗೊತ್ತಾ? ಅಯ್ಯೋಯ್ಯೋ ರೀ ಯಾರ್ರಿ ಹಂಗ ಹೇಳಿದ್ದು? ನಿಮ್ಮಪ್ಪ. ಲೇ ನಿನಗ್ ಮಗಳು ಕೊಡೋದಲ್ದೆ ದುಡ್ಡು ಬೇರೆ ಕೊಟ್ಟು ಕಳ್ಸ್ತಾನ, ಮಾನಗೆಟ್ಟವ್ನೆ. ಅಲ್ಲ ಹೊಡ್ತಾ ಇಲ್ಲಿ ಬಂದು ಬಿದ್ದ, ಒಂದು ಹಲ್ಲು ಬೇರೆ ಅಲ್ಲ ಆಡ್ತಿದೆ. ಯಾರು ಕೇಳೋರೆಲ್ವೇ? ಅಯ್ಯೋ ಓ ದೇವ್ರೇ ಭಗವಂತ ಒಬ್ಬರಿ. ನಿಮ್ಮ ಮಾವನ್ ನಾನು ಮಾತಾಡ್ತೀನಿ. ಅಲ್ಲ 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 ಸ್ಟೇಜ್ ಹೇಳ್ತಾನೆ ಸದರಮೆ ನಾಟಕ ಹೆಂಗಾಡ್ತಾವಳು ನೋಡಿ. ನೋಡಿದ್ರ ಅವ್ಳ ಡ್ರಾಮಾನ ಹೊಡಿದೇನೆ ಹಂಗೆ. ಇನ್ ಸರಿ ಹೊಡೆದ್ರೆ ಇನ್ ಹೆಂಗೆ ಅವಳು? ಮಾತಾಡ್ಬೇಡ ನೀನು. ಇಂಥ ಸಿಲ್ಲಿ ಮ್ಯಾಟ್ರಿಗೆಲ್ಲ ನನ್ನ ಹತ್ರ ದೊಡ್ಡ ವ್ಯಕ್ತಿ ಕರೆಸ್ಬೇಡ. ನಾನು ಬಿಸಿ ಇದ್ದೀನಿ, ಹೋಗ್ತಾ ಇದ್ದೀನಿ. ಮಾತಾಡ್ಬೇಡಿ ನಿಮ್ಮ ಮಾವನ್, ನಾನು ಮಾತಾಡ್ತೀನಿ. ಆರು ಮೆತ್ತಗ್ 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 ಬಾ. ಲಾಕ್ಡೌನ್ ಇತ್ತಲ್ವಾ, ಮನೇಲೇ ಇದ್ವಿ ಅದಕ್ಕೆ. ದೋಸ್ತ ಸುಕುಮಾರ್. ಓ ಶ್ರೀಕಾಂತ್ ಪಾಟೀಲ್ರು ಹೆಂಗಿದ್ರಿ? ಚೆನ್ನಾಗಿದ್ದೀನಿ ಕಣ, ನೀ ಚೆನ್ನಾಗಿದ್ದೆ? ಸಾಕತ್ತಾಗಿದ್ದೀನಿ. ಅಂದಂಗೆ ಇವರು ನನ್ನ ಹೆಂಡತಿ. ನಮಸ್ಕಾರ. ತಮ್ಮ ಹೆಸರು? ಅವಳು ಮಾತಾಡಕ್ಕಾಗಲ್ಲ, ಇವಳು ಮೌನ ವೃತ್ತದಲ್ಲಿ ಇದ್ದಾಳೆ ಇವತ್ತು. ಹೌದಾ? ಒಂದ್ ಹೆಲ್ಪ್ ಆಗ್ಬೇಕಾಗಿತ್ತು ಕಣ. ಏನು? ನನ್ನ ಹೆಂಡತಿ ಪ್ರೆಗ್ನೆಂಟ್, ತವ್ರ ಮನೆಗೆ ಬಿಟ್ಟು ಬರೋಣ ಅಂತ ಹೊಟ್ಟಿದ್ದೆ. ಟ್ರೈನ್ ಟಿಕೆಟ್ ನ ಮರ್ತೊಟ್ಟು ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಅದಕ್ಕೆ ಒಂದ್ 10 ನಿಮಿಷ ನೀ ಮನೇಲಿ ನೋಡ್ಕೊಂಡ್ರೆ ಓಡಕ್ ತಂದ್ಬಿಡ್ತೀನಿ. ನಮ್ಮ ಮನೇಲಿ ವಾತಾವರಣ ಸರಿ ಇಲ್ಲ ಕಣಪ್ಪ. ನೀನ್ ಹೆಂಡತಿ ಕರ್ಕೊಂಡು ನೀನು ಹೋಗಿ ಹೇಳ್ತೀನಿ. ಸುಮ್ನಿರಲ್ಲ, ಪ್ರಿನ್ಸಿಪಲ್ ಇಷ್ಟ ಹೇಳಿದೀನಿ ಚಿನ್ನು, ಹುಷಾರು. ನನ್ ಮಾತು ಕೇಳೋ ಪಾಟೀಲ. ಮಾಡಲ್ಲ ಇವಳನ್ನ ಏನಾದ್ರು ನನ್ನ ಹೆಂಡತಿ ನೋಡ್ಬಿಟ್ಟು ನನ್ ಕತೆ ಅಷ್ಟೇ. ಇವಳು ನೋಡಿದ್ರೆ ಮೌನ ವ್ರತದಲ್ಲಿದ್ದಾಳೆ. ಏನ್ ಮಾಡ್ಲಿ? ಏನ್ ತಿಳ್ಕೊಂಡ್ಲಿ ಇವಳು? ನಾನು ಏನಂತೆ ಸರ್ ಅವಳಿಗೆ ಸ್ವಲ್ಪ ಈ ಕಡೆ ಬಂದಿದ್ಗ ಅಂದೆ, ಅದಕ್ಕೆ ಬಾಯ್ ಪಡ್ಕೊಂಡ್ಬಿಟ್ರೆ ಅದೇ ನಾನು ಏನಂದೆ ಸರ್ ಇವಳಿಗೆ? ನೀನು ನನ್ನ ಫ್ರೆಂಡ್ ಹೆಂಡ್ತಿ ಅಂತ ನನ್ನ ಹೆಂಡ್ತಿ ಇದ್ರೆ ಹೇಳು ಅಂದೆ. ಅದಕ್ಕೆ ನಾಯಿ ಹೊಡೆದ ಕಪಾಳ ಕೊಡ್ಬಿಟ್ಲು. ಕರೆಕ್ಟಾಗಿ ಮಾತಾಡ್ತೀನಿ ಈಗ. ಓ ನೀನು ಮೌನ ವ್ರತದಲ್ಲಿದ್ಯಾ? ನನ್ ಕಿವಿ ಚೆನ್ನಾಗಿ ಕೇಳಿಸುತ್ತೆ, ಬಾಯ್ ಬಿಟ್ಟು ಹೇಳು ಅಂದ. ಇದನ್ನ ಹೇಳಿದ್ರು ಒಂದು ಅರ್ಥ ನೋಡು, ನನ್ನ ಹೆಂಡತಿ ಡೌಟ್ ಪಡೋದ್ರಲ್ಲಿ ಹೋಲ್ಸೇಲ್ ಡೀಲರು. ನೀನ್ ಯಾರು ಅಂತ ಕೇಳಿದ್ರೆ ನಾನು ನಿಮ್ ಗಂಡನ್ ಫ್ರೆಂಡ್ ಹೆಂಡತಿ ಅಂತ ಹೇಳ್ತೀಯಾ? ಓಕೆ. ಇಲ್ದಿರೋ ಟೈಮ್ ನೋಡ್ಕೊಂಬಿಟ್ಟು ಕರೆಂಟ್ ಹಾಕಿಂತ ಸಾಂಗ್ ಹಾಕಿದೀಯಾ? ಇದನ್ನೇನಾದ್ರೂ ನನ್ನ ಹೆಂಡತಿ ನೋಡಿದ್ರೆ ನಾನು ಏನ್ ಮಾಡ್ಲಿ? ಅಯ್ಯೋ ಬಿಡ್ರಿ. ಬಿಡಕ್ಕಾಗಲ್ಲ. ಯಾಕೆ ಬಿಡಕ್ಕಾಗಲ್ಲ? ಇಂಥ ಟೈಮ್ನಲ್ಲಿ ಹೆಂಗೆ ಕೈ ಬಿಡ್ಲಿ? ಬಿಡಿಸ್ತೀನಿ ನೋಡಿ. ಬಿಡ್ರಿ. ಯಾವಳ್ರಿ ಇವಳು ನನ್ನ ಫ್ರೆಂಡ್ ಹೆಂಡತಿ. ಫ್ರೆಂಡ್ ಹೆಂಡ್ತಿನೂ ಬಿಟ್ಟಿಲ್ವಾ? ನೋಡ್ರಪ್ಪ, ಫ್ರೆಂಡ್ ಹೆಂಡ್ತಿನೂ ಬಿಟ್ಟಿಲ್ವಂತೆ. ಏನ್ರಿ ಅದು? ಇದು ಹೊಟ್ಟೆ. ನಾನು ಸೌದಿ ಬಸ್ರಿ ಆಗ್ಬಿಟ್ಟು. ಏನ್ರಿ ನನ್ನ ಹತ್ರ ಮಕ್ಳೇ ಬೇಡ ಅಂತ ಫ್ಯಾಮಿಲಿ ಪ್ಲಾನ್ ಮಾಡಿಸ್ಕೊಂಡು ಈಗ ಬೇರೆ ಫ್ಯಾಮಿಲಿಗೆ ಪ್ಲಾನ್ ಮಾಡ್ತಿದ್ದೀರ? ಬಾಯಿ ನಿನ್ನ ನಾಲ್ಗೆ ಸುಳ್ಳು ಹೇಳ್ಬೋದು, ಅದೇ ಹೊಟ್ಟೆ ಸುಳ್ಳು ಹೇಳುತ್ತೇನೆ. ಮಾವನ್ ಕರಿತೇನೆ. ಏನಾಯ್ತಮ್ಮ? ಮೋಸ ಮಾಡ್ಬಿಟ್ರು ಮಾವ. ಏನ್ ಮೋಸ ಹೇಳಮ್ಮ? ನಾನಿರ್ಬೇಕಾದ್ರೆ ಇನ್ನೊಂದು ಹುಡುಗಿನ ಕಟ್ಕೊಂಡ್ ಬಂದಿದ್ದ ನೋಡುವ.
ಮಾತಾಡ್ಬೇಡ ನೀನು. ನಾನು ಕೇಳ್ತೀನಿ, ನಾನು ಮಾತಾಡ್ತೀನಿ. ನೀನೇನಯ್ಯ ಮಾತಾಡೋದು? ಅವಳು ಮೌನ ವ್ರತದಲ್ಲಿದ್ದಾಳೆ, ಮಾತಾಡಕ್ಕಾಗಲ್ಲ ಅವಳಿಗೆ. ಎಲ್ಲವನ್ನು ಮೌನವಾಗಿ ಮುಗಿಸ್ಕೊಂಡ್ಬಿಟ್ಟು ಈಗ ಮೌನ ವ್ರತ ಅಂತ ಬೇರೆ ಹೇಳ್ತಿದ್ದೀರೇನ್ರಿ? ನೀನ್ ಮಾತಾಡ್ ಮಾವ. ಮಾತಾಡ್ಬೇಡ ನೀನು. ನಾನು ಮಾತಾಡ್ತೀನಿ. ಇದು ಕರೆಕ್ಟ್. ಅರ್ಥವಾಯ್ತು, ನನ್ಗೆಲ್ಲ ಅರ್ಥವಾಯ್ತು. ಅರ್ಥ ಆದ್ರೆ ಆ ಕುಂದಾಪುರ ಒಣ ಮೀನಿ ಸ್ವಲ್ಪ ಬಿಡಿಸಿ ಹೇಳು. ಹೇಳ್ತೀನಿ, ಸುಮ್ನಿರಿಯಾ. ಹೇಳಿ ಮಾವ. ಸೊಸೆ ನಿನ್ನ ಮದುವೆ ಆಗಕ್ಕಿಂತ ಮುಂಚೆ ಇವಳನ್ನ ಮದುವೆ ಆಗಿದ್ನತ್ತಮ್ಮ. ಈಗ ಇವಳನ್ನ ತುಂಬ ಗರ್ಭಿಣಿ ಮಾಡಿದಾನಮ್ಮ. ಇವತ್ತು ರಾತ್ರಿ 8 ಗಂಟೆ ಟ್ರೈನ್ಗೆ ಇಬ್ರು ಓಡೋಗ್ತಾ ಅವ್ವ ಪುಣ್ಯಾತ್ ಗಿತ್ತಿ, ನೀನ್ ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳಿದೆ. ಈ ತುಕಾಲಿ ನನ್ ಮಗ ಅದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ. ನನ್ ಮಕ್ಕಕ್ಕೆ ಬಾಯ್ನ ನೀವ್ ಅವಳ ಜೊತೆ ಓಡೋದ್ರೆ ನಾನು ನನ್ ಮನೇಲಿ ಕುತ್ಕೊಂಡ್ ಬದ್ನೆ ಮಾಡ್ಲೇನ್ರಿ? ಏನಕ್ಕಮ್ಮ ಬದ್ನೆ ಮಾಡ್ತೀಯಾ? ನಾನಿದ್ದೀನಿ. ನನ್ ಸೊಸೆಗೆ ಅನ್ಯಾಯ ಮಾಡ್ತೀನೋ? ಇರಿ ಮಾವ, ಇನ್ನು 3 ತಿಂಗಳಲ್ಲಿ ಅವಳಿಗೆ ಡೆಲಿವರಿ ಆಗ್ತದೆ. ಆ ಮಗಿನ ಸಾಕೊಂಡ್ ಮನೇಲಿ ಇರ್ಸ್ಕತಿಯವ? ಮತ್ತೆ ಇನ್ನು 3 ತಿಂಗಳಲ್ಲಿ ಇವನ್ಗಿಂತ ತೆಳ್ಳಗಿರೋ ಬೆಳ್ಳಗಿರೋ ಉದ್ದಕ್ಕಿರೋ ಹುಡುಗನ ಮದುವೆ ಆಗಿಲ್ಲ ಅಂದ್ರೆ ನನ್ನ ಹೆಸರು ಶಾಂಭವಿನ ಅಲ್ಲ. ಬಂದ ಬಾಸು ಬಂದ. ಎದ್ದು 2 ಸ್ಟೆಪ್ ಹಾಕೋ. ಯಾರಪ್ಪ ನೀನು? ದೋಸ್ತ ಸುಕುಮಾರ್, ಥ್ಯಾಂಕ್ಸ್ ಕಣ. ಒಂದು 10 ನಿಮಿಷ ನಾನು ಹೆಂಡತಿ ನೋಡ್ಕೊಂಡಿದ್ದಕ್ಕೆ. ಯಾಕೇನಾದ್ರೂ ಪ್ರಾಬ್ಲಮ್ ಆಯ್ತಾ? ಏನು ಪ್ರಾಬ್ಲಮ್ ಆಗ್ಲಿಲ್ಲ. ನನ್ ಸಂಸಾರ ಒಡೆದು ಊರ್ ಬಾಲಾಯ್ತು. ಅಯ್ಯೋ, ನಿಮ್ಮ ಅನುಮಾನ ಕೆಟ್ಟದ.